ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಇವತ್ತು ವಿಡಿಯೋ ಮಾಡೋ ಉದ್ದೇಶ, ಮೊನ್ನೆ ಬರೆದಿರೋಂಥ ನೀವೆಲ್ಲ ಎಕ್ಸಾಮ್ಗಳು ಯಾವ ರೀತಿ ಚೆಕ್ ಆಗ್ತವೆ, ಸ್ಟ್ರಿಕ್ಟಾಗಿ ಚೆಕ್ತಾವ ಅಥವಾ ಲಿಬ್ರರಿ ಏನಾದರೂ ಚಾನ್ಸಸ್ ಇರುತ್ತಾ? ಹಾಂ ಫ್ರೆಂಡ್ಸ್, ಲಿಬ್ರರಿ ಚಾನ್ಸಸ್ ಇರುತ್ತೆ. ಯಾವ್ಯಾವ ಥರ ಅಂದರೆ ಏನೂ ಇಲ್ಲ ಅಂದ್ರೆ ಒಂದು 4ರಿಂದ 5 ಥರ ವೆರೈಟಿಯಲ್ಲಿ ನಮ್ಗೆ ಆ ಚಾನ್ಸಸ್ ಸಿಗ್ತಾವೆ. ಫಸ್ಟ್ ಹೆಂಗಪ್ಪ ಅಂತಂದರೆ, ಬ್ಯಾಕ್ಲಾಗ್ಸ್ ಇರೋಂಥ ಸ್ಟೂಡೆಂಟ್ಸು ಅವರಿಗೆ ಸ್ವಲ್ಪ ಜಾಸ್ತಿ ಲಿಬ್ರರಿ ಮಾರ್ಕ್ಸ್ ಸಿಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಇದು ನಾವು ನೋಡಿರೋ ಮಟ್ಟಿಗೆ ಜಾಸ್ತಿ ಇದೆ. ಅವರು ನಿಯರೆಸ್ಟ್ 30ವರೆಗೂ ನೀನು ಬರೆದಿರಪ್ಪ ಅಂತಂದರೆ ಇನ್ನೊಂದು 5 ಮಾರ್ಕ್ಸನ್ನು ಯಾವುದೋ ರೀತಿಯಿಂದ ಅವರೇ ಅಲ್ಲೇ ಎಲ್ಲೋ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟು ಒಂದು ಪಾಸ್ ಮಾಡಲಿಕ್ಕೆ ಅಂತಲೇ ಪ್ರಯತ್ನ ಮಾಡ್ತಾರೆ. ಯಾರು ಅಷ್ಟೊಂದು ಸ್ಟ್ರಿಕ್ಟ್ಲಿ ಆ ಬ್ಯಾಕ್ಲಾಗ್ ಇರೋರಿಗೆ ಅಥವಾ ಹಳೆ ಸ್ಟೂಡೆಂಟ್ಸ್ಗಳಿಗೆ ಈ ರೀತಿ ಅನುಕೂಲ ಮಾಡಿಕೊಡ್ತಾರೆ. ಫಸ್ಟ್ ಆಫ್ ಆಲ್ ಇದು ಅವರಿಗೆ. ಜನರಲಿ ಏನಪ್ಪ ಅಂತಂದರೆ, ಜನರಲಿ ಅದರಲ್ಲಿ ಸ್ಟ್ರಿಕ್ಟು ಸ್ವಲ್ಪ ಲೂಸು ಅನ್ನೋಕ್ಕಿಂತ ಸ್ವಲ್ಪ ಸೆಂಟಿಮೆಂಟಲಿ ಏನು ಮಾಡ್ತಾರೆ, ಈ ಸ್ಟೂಡೆಂಟಾ ಇರಲಿ ಬಿಡು ಕೊಟ್ಬಿಡೋಣ ಅಂತ ಈ ರೀತಿ ಲಿಬ್ರರಿ ವರ್ಕ್ ಆಗುತ್ತಲ್ಲಿ. ಆಮೇಲೆ ಕೆಲವೊಂದಿಷ್ಟು ಜನ ಏನು ಮಾಡ್ತಾರೆ, ಫ್ಯಾಕಲ್ಟಿಗಳು ಇವ್ಯಾಲ್ಯೂಯೇಟ್ರಾಗಿ ಬಂದಾಗ ಅವ್ರದ್ದೇ ಆದ ಕೆಲವೊಂದಿಷ್ಟು ಟೆನ್ಷನ್ಗಳು ತೊಗೊಂಬಂದಿರ್ತಾರೆ. ಪರ್ಸ್ನಲಿ ಅವರು ತಮ್ಮ ಪರ್ಸ್ನಲ್ ಟೆನ್ಷನ್ ಪ್ರಾಬ್ಲಮ್ಸ್ಗಳನ್ನ ತಗೊಂಡು ಇಲ್ಲಿ ವಿದ್ಯಾರ್ಥಿಗಳ ಜೀವನ ಜೊತೆ ಆಟ ಆಗೈತೆ. 2-3 ಗಂಟೆ ನೀವು ಟೈಮ್ ತಗೊಂಡು ಬರೆಯುವಂಥ ಆನ್ಸರ್ ಶೀಟ್ಗಳು ಅವರಿಗೆ 3 ನಿಮಿಷದಲ್ಲಿ ಅದನ್ನು ಕ್ಲಿಯರ್ ಮಾಡ್ಕೊತಾರೆ. ಮ್ಯಾಕ್ಸಿಮಮ್ 3 ನಿಮಿಷದಲ್ಲಿ ಅವ್ರು ಕ್ಲಿಯರ್ ಮಾಡೇ ಬಿಡ್ತಾರೆ. ಸೊ ಅಷ್ಟರಲ್ಲಿ ಅವರೆಲ್ಲವನ್ನು ನೀಟಾಗಿ ಇದನ್ನು ಮಾಡಲಿಕ್ಕೆ ಆಗಲ್ಲ. ಬಟ್ ಏನಪ್ಪ ಅಂತಂದರೆ, ಕೆಲವೊಂದಿಷ್ಟು ಫ್ಯಾಕಲ್ಟೀಸು ಇವ್ಯಾಲ್ಯೂಯೇಟರ್ ಆದಾಗ ಹ್ಯಾಂಡ್ ರೈಟಿಂಗ್ ಅಬ್ಸರ್ವ್ ಮಾಡ್ತಾರೆ, ಪಾಯಿಂಟ್ಸ್ ಅಬ್ಸರ್ವ್ ಮಾಡ್ತಾರೆ, ಲೆಂತ್ ಆಫ್ ದ ನಿಮ್ಮದು ಆನ್ಸರ್ದು ಏನು ಲೆಂತ್ ಇರುತ್ತಲ್ಲ, ಲೆಂತ್ ಅಬ್ಸರ್ವ್ ಮಾಡ್ತಾರೆ. ಇದನ್ನು ಅಬ್ಸರ್ವ್ ಮಾಡಿ ಏನು ಮಾಡಿಬಿಡ್ತಾರೆ, ಅದು ನಿಮ್ದು 5 ಮಾರ್ಕ್ಸ್ ಬರಬೇಕಾದಂಥ ಜಾಗದಲ್ಲಿ ಕೂಡ ಅವರು ಲಿಬ್ರಲಿ ಸ್ವಲ್ಪ ಅನುಕೂಲ ಆಗಲಿ ಅಂತ 6 ಮಾರ್ಕ್ಸು ಮಾಡ್ತಾರೆ. ಡಿಪೆಂಡ್ ಅಪಾನ್ ಹ್ಯಾಂಡ್ ರೈಟಿಂಗ್. ಆಮೇಲೆ ಲೆಂತು ಶಾರ್ಟ್ ಇದ್ದಪ್ಪ ಅಂತಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಲೆಂತ್ ಇತ್ತಪ್ಪ ಅಂತಂದ್ರೆ ಅವ್ರಿಗೇನಾಗುತ್ತೆ, ಅಷ್ಟೊಂದು ಡೀಪಾಗಿ ಅವರು ಹೋಗಲ್ಲ. ಬಟ್ ಅದು ನಿಮ್ಗೆ ಲಿಬ್ರಲಿ 1 ಮಾರ್ಕ್ಸ್ ಏನೋ ಆಪ್ಟೇನ್ ಆಗ್ಬೋದು, ನಿಮ್ಗೆ ಸಿಗ್ಬೋದು. ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಂತಂದರೆ, ಈ ಇವ್ಯಾಲ್ಯೂಯೇಟರ್ಗಳು ಏನು ಮಾಡ್ತಾರಪ್ಪ ಅಂತಂದ್ರೆ, ಒಂದಿಷ್ಟು ಜನರದ್ದು ಮೂಡ್ ಗುಡ್ ಇರುತ್ತೆ, ಒಂದಿಷ್ಟು ಜನರದ್ದು ಅಷ್ಟೊಂದು ಹೇಳೋಕ್ಕಾಗಲ್ಲ. ಎಲ್ಲರೂ ಅಂತಲ್ಲ, ಕೆಲವೊಂದಿಷ್ಟು ಜನ, ಎಷ್ಟೋ ಲಕ್ಷಾಂತರ ಸ್ಟೂಡೆಂಟ್ಸ್ಗಳ ಪೇಪರ್ ವ್ಯಾಲ್ಯೂಯೇಷನ್ ಮಾಡಬೇಕಾದ್ರೆ ಲಕ್ಷಾಂತರ ಫ್ಯಾಕಲ್ಟಿಗಳು ಇರ್ತಾರೆ, ಇವ್ಯಾಲ್ಯೂಯೇಟರ್ ಇರ್ತಾರೆ. ಸೊ ಎಲ್ಲರೂ ಹಾಗೆ ಇರೋಂಗಿಲ್ಲ ಅಂತ ಅರ್ಥ. ಕೆಲವೊಂದಿಷ್ಟು ಜನರ ಮೂಡು ನಾವು ನೋಡಿದ ಮಟ್ಟಿಗೆ ಏನಪ್ಪ ಅಂತಂದರೆ, ಹೋಗ್ಲಿ ಬಿಡು 1 ಮಾರ್ಕ್ಸ್ ಅಲ್ಲ ಅನ್ನೋರು ಇದ್ದಾರೆ, ಯಾಕೆ ಕೊಡಲಿ ಅನ್ನೋರು ಇದ್ದಾರೆ. ಈ ರೀತಿ ಇರ್ಬೇಕಾದ್ರೆ ಒಂದಿಷ್ಟು ಜನ ಲೂಸ್ ಇದ್ರು ಏನು ಮಾಡಿಬಿಡ್ತಾರೆ, ಅವ್ರ ಮೂಡ್ ಚೆನ್ನಾಗಿರ್ತೈತೆ, ಇತ್ತಪ್ಪ ಅಂತಂದ್ರೆ ಅವ್ನು ಸಡನ್ಲಿ 1 ಮಾರ್ಕ್ಸ್ ಲಿಬ್ರಲಿ ಹೋಗ್ಬಿಡಿ ಪಾಸ್ ಆಗಲಿ ಅಂತ ಕೊಡ್ತಾರೆ. ಆಮೇಲೆ ಒಂದಿಷ್ಟು ಜನ ಹೆಂಗಿರ್ತಾರಪ್ಪ ಅಂತಂದ್ರೆ, ಟೈಮಿಂಗ್ ಮೇಂಟೈನ್ ಮಾಡುವಂಥವ್ರು ಇರ್ತಾರೆ. ಇವ್ಯಾಲ್ಯೂಯೇಟರ್ಸ್ ಟೈಮಿಂಗ್ ಮೇಂಟೆನೆನ್ಸ್ ಯಾವ ರೀತಿಯಪ್ಪ ಅಂತಂದರೆ, ಅವರು ಹರಿಬರಿಯಲ್ಲಿ ಡ್ಯೂಟಿ ಮುಗಿತಾ, ಟೈಮ್ ಆಯಿತಾ, ವರ್ಕಿಂಗ್ ಅವರ್ಸ್ ಮುಗಿತಾ, ಸೊ ಅವ್ರು ಹೋಗ್ಬೇಕು, ಹೊರಡಬೇಕು. ಆ ಹರಿಬರಿಲಿ ಕೆಲವೊಂದಿಷ್ಟು ಲಿಬ್ರಲ್ ಮಾರ್ಕ್ಸ್ಗಳನ್ನು ಕೊಟ್ಬಿಡ್ತಾರೆ. ಇದು ಎಷ್ಟೋ ಜನಕ್ಕೆ ಆಗಿದೆ, ನಾನು ನೋಡಿದ್ದೀನಿ. ಈ ಥರ ಕಾಮನ್ ಸರ್ವೇ ಸಾಮಾನ್ಯ ಐತಿ. ಸೊ ಈ ಥರ ಎಲ್ಲ ಚಾನ್ಸಸ್ ಸಿಗ್ತಾವೆ. ಓಕೆ ಫ್ರೆಂಡ್ಸ್, ಇವತ್ತು ಹೇಳ್ಬೇಕಾಗಿದ್ದಂಥ ಮ್ಯಾಟ್ರೆಲ್ಲ ನಿಮ್ಗೆ ಹೇಳಿದೆ. ಇದರಲ್ಲಿ ನಿಮ್ಗೆ ಎಷ್ಟೊಂದು ಮಾಹಿತಿ ಉಪಯುಕ್ತ ಆಯಿತು ಅನ್ನೋದನ್ನು ನೀವೇ ಇದನ್ನು ಮಾಡಿಕೊಂಡು ಆದಷ್ಟು ಜನರಿಗೆ ವಿಡಿಯೋನ ಮುಟ್ಟಿಸ್ರಿ. ಸ್ಟೂಡೆಂಟ್ಸ್ಗಳಿಗೆ, ಎಲ್ಲ ಸ್ಟೂಡೆಂಟ್ಸ್ಗೂ ಸ್ವಲ್ಪ ರೀಚ್ ಆಗಲಿ, ಅವ್ರಿಗೂ ಗೊತ್ತಾಗಬೇಕು ಲಿಬ್ರಲಿ ಯಾವ ರೀತಿ ಸಿಗ್ತವೆ. ಆಮೇಲೆ 30 ರೀಚ್ ಆದಮೇಲೂ ಏನು ಬೆನಿಫಿಟ್ ಇದೆ ಅನ್ನೋದು ಅವ್ರಿಗೂ ಸ್ವಲ್ಪ ಅರ್ಥ ಆಗಲಿ ಅಂತ ಅಷ್ಟೆ. ಹಾಯ್, ನಮಸ್ತೆ, ಬಾಯ್.